ಇನ್ನು ಮಳೆಯ ಸುದ್ದಿಗೆ ಬರೋದಾದ್ರೆ ಚಿಂಚೋಳಿ ತಾಲೂಕಿನಲ್ಲಿ ವರುಣನ ಆರ್ಭಟ ಶುರುವಾಗಿದೆ. ಬೆನಕನಹಳ್ಳಿ ಗ್ರಾಮದಲ್ಲಿ ನದಿಯಂತೆ ಹರಿತಾ ಇದೆ ನೀರು. ಗ್ರಾಮದಲ್ಲಿ ಹಲವು ಮನೆಗಳಿಗೂ ಕೂಡ ವರುಣ ನುಗ್ಗಿದ್ದಾನೆ. ಚಿಂಚೋಳಿ ತಾಲೂಕಿನಲ್ಲಿ ವರುಣನ ಆರ್ಭಟ, ಮೇಘಸ್ಫೋಟದಿಂದ ಮನೆಗಳಿಗೂ ನೀರು. ಬೆನಕನಹಳ್ಳಿ ಗ್ರಾಮದಲ್ಲಿ ನದಿಯಂತೆ ಹರಿತಾ ಇರುವಂತಹ ನೀರು ಒಂದಷ್ಟು ಮನೆಗಳಿಗೂ ನುಗ್ಗಿದ ನೀರು ಅವಾಂತರಗಳನ್ನು ಸೃಷ್ಟಿ ಮಾಡಿದೆ. ಜಲಾಶಯದಿಂದ ನೀರು ಬಿಡುಗಡೆ, ಮನೆಗೆ ನುಗ್ಗಿದ ನೀರು. ಜಲಾಶಯದ ಕೆಳ ಪ್ರದೇಶದ ಗ್ರಾಮದಲ್ಲಿ ಅವಾಂತರ ಸೃಷ್ಟಿಯಾಗಿದೆ. ಚಿಂಚೋಳಿ ತಾಲೂಕಿನಲ್ಲಿ ವರುಣನ ಆರ್ಭಟ. ಈಗಾಗಲೇ ರಾಜ್ಯದಲ್ಲಿ ಇನ್ನು 5 ದಿನ ಭಾರಿ ಮಳೆ ಇರುತ್ತೆ ಅನ್ನೋದನ್ನ ಭಾರತೀಯ ಹವಾಮಾನ ಇಲಾಖೆ ಈಗಾಗಲೇ ಮುನ್ಸೂಚನೆಯನ್ನು ಕೊಟ್ಟಿದೆ. ಅದರ ಅನ್ವಯ ರಾಜ್ಯದ ಅನೇಕ ಕಡೆಗಳಲ್ಲಿ ಮಳೆಯಾಗ್ತಾ ಇದೆ. ಕರಾವಳಿ, ಒಳನಾಡು, ಮಲೆನಾಡು ಪ್ರದೇಶದಲ್ಲೂ ಕೂಡ ಭಾರಿ ಮಳೆಯ ಮುನ್ಸೂಚನೆ ಸಿಕ್ಕಿದೆ. ಮಂಗಳೂರು, ಉಡುಪಿ, ಕಾರವಾರ ಹೀಗೆ ಸಾಕಷ್ಟು ಕಡೆಗಳಲ್ಲೂ ಕೂಡ ಮಳೆಯ ಆರ್ಭಟ ಜೋರಾಗಿದೆ. ಸೊ ಚಿಂಚೋಳಿಯಲ್ಲಿ ಇವತ್ತು ಮೇಘಸ್ಫೋಟದಿಂದ ಒಂದಷ್ಟು ಗ್ರಾಮಗಳ ಮನೆಗಳಿಗೆ, ಅಂದರೆ ಜಲಾಶಯದಿಂದ ನೀರನ್ನು ಬಿಟ್ಟ ಪರಿಣಾಮವಾಗಿ ತಗ್ಗು ಪ್ರದೇಶದಲ್ಲಿ ಯಾವ್ಯಾವ ಮನೆಗಳಿರ್ತಾವೋ ಕೆಳ ಪ್ರದೇಶಗಳಲ್ಲಿ ನೀರು ರಭಸವಾಗಿ ಹರಿದಿರುತ್ತೆ. ಅದರ ವಿರುದ್ಧ ದಿಕ್ಕಿನಲ್ಲಿ ಏನೇನಿದಾವೋ ಎಲ್ಲವನ್ನು ಕೂಡ ಆವರಿಸಿಕೊಂಡಿರುತ್ತೆ ನೀರು. ನೀರಿನ ಸ್ವಾಭಾವಿಕ ಗುಣ ಅದು. ಸೊ ಮಂಡಿ ಎತ್ತರಕ್ಕೆ ಬಂದಿರತಕ್ಕಂತಹ ನೀರಿನಲ್ಲೇ ಜನ ಪ್ರಯಾಣ ಮಾಡುವಂಥ ಪರಿಸ್ಥಿತಿ ಬಂದಿದೆ. ಒಂದಷ್ಟು ಜನ ಪಾದಚಾರಿಗಳು ನೀರಲ್ಲೇ ನಡ್ಕೊಂಡು ಹೋಗಿ ದೋಣಿ ಗಿಣಿ ಇದ್ದಿದ್ರೆ ಒಂದು ವ್ಯವಹಾರ ಕುದುರ್ತಾ ಇತ್ತೇನೋ ಅಲ್ಲಿನ ಜನರಿಗೆ, ಆ ಮಟ್ಟಕ್ಕೆ ನೀರು ನಿಂತಿದೆ. ಸೊ ಹಲವು ಮನೆಗಳಿಗೆ ಮಳೆ ನೀರು ನುಗ್ಗಿ ಅವಾಂತರ ಸೃಷ್ಟಿ ಮಾಡಲಾಗಿದೆ. ಜಲಾಶಯದಿಂದ ನೀರು ಬಿಡುಗಡೆ, ಮನೆಗೆ ನುಗ್ಗಿದಂತಹ ನೀರು ಜಲಾಶಯದ ಕೆಳ ಪ್ರದೇಶದ ಗ್ರಾಮದಲ್ಲಿ ಅವಾಂತರ ಸೃಷ್ಟಿಯಾಗಿರುವಂತಹದ್ದು ಜನರಲ್ಲೂ ಕೂಡ ಈಗ ಆತಂಕ, ಗೊಂದಲ ಉಂಟಾಗಿದೆ. ಗ್ರಾಮಕ್ಕೆ ಅನೇಕ ಜನಪ್ರತಿನಿಧಿಗಳು ಬಂದಿದ್ದು ಭರವಸೆಯ ಮಾತುಗಳನ್ನು ಆಡಿದ್ದಾರೆ ಹೊರತಾಗಿ ಇದರ ಶಾಶ್ವತ ಪರಿಹಾರಕ್ಕೆ ಈವರೆಗೂ ಕೂಡ ಯಾರೂ ಗಮನ ಹರಿಸಿಲ್ಲ ಅನ್ನೋದು ಜನಾಕ್ರೋಶಕ್ಕೂ ಕಾರಣವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.